welcome back to my channel. We are in the 4th day of our trip, Thailand trip ಅಲ್ಲಿ ಇವತ್ತು 4th ಡೇ. ಇವತ್ತು ನಾವು ಬ್ಯಾಂಕಾಕ್ಗೆ ಹೋಗ್ತಾ ಇದ್ದೀವಿ ಪಟಾಯಿಂದ. ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮುಗಿಸಿದ್ದೀವಿ. ಟೈಮ್ ಬಂದು 7:30 ಆಗಿದೆ. ಕ್ಯಾಬ್ ಕೂಡ ಆಚೆ ಕಡೆ ವೇಟ್ ಮಾಡಿದ್ರೆ ಬ್ರೇಕ್ಫಾಸ್ಟ್ ಮುಗಿಸಿ ನಮ್ಮದು 2 hours ಜರ್ನಿ ಅನಿಸುತ್ತೆ. 2 hours ಜರ್ನಿ ಡ್ರೈವಲ್ಲಿ ಬ್ಯಾಂಕಾಕ್ ರೀಚ್ ಆಗ್ತೀವಿ. ಅಲ್ಲಿ ಇವತ್ತು ನಮ್ಮದು ಸಫಾರಿ ವರ್ಲ್ಡ್ ಇದೆ. 10 o'clock ಶೋ ಅಂತೆ, ಸೊ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಎಲ್ಲರೂ ಬೇಗನೆ ಎದ್ದು ರೆಡಿಯಾಗಿ ಟಿಫನ್ ಮಾಡಿ ಹೊರಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ನೆನ್ನೆ ಈ ರೂಮಲ್ಲಿ ಹಾರರ್ ಸ್ಟೋರಿ ಆಗಿದೆ. ಆಯ್ತು ಹೇಳು, ಮಾಡಲ್ಲ. ಶೇಕ್ನಾ 7 ಗಂಟೆ ಅದೇ ಎಲೆಕ್ಷನ್. ಈಗ ಇವತ್ತು ಪಟಾಯ ಫುಲ್ಲು ಕ್ಲೋಸ್ ಇದೆ. ಇವತ್ತು ಇಲ್ಲಿ ಎಲೆಕ್ಷನ್ ಅಂತೆ, ಹಾಗಾಗಿ ಏನು ಓಪನ್ ಇಲ್ಲ. ಬಟ್ ಸ್ಟಿಲ್ ಎಲ್ಲನೂ ರಜಾನೆ ಇವತ್ತು. ಎಲೆಕ್ಷನ್ ಇರೋದ್ರಿಂದ ರೋಡೆಲ್ಲ ನಮಗೆ ಫುಲ್ಲು ಖಾಲಿ ಆಗ್ತಿದೆ. ಶಾಪ್ಸ್ ಎಲ್ಲ ಕ್ಲೋಸ್ ಇದೆ. ಆಲ್ರೆಡಿ 8 o'clock ಆಗಿದೆ, ಓಪನ್ ಆಗಿದೆ. ಸ್ವಲ್ಪ ಓಪನ್ ಆಗಬೇಕಾಗಿತ್ತು. ಇವತ್ತು ಎಲೆಕ್ಷನ್ ಅಂತ ಹೇಳಿದ್ದಾರೆ, ಹಾಗಾಗಿ ಇಲ್ಲಿ ಶಾಪ್ಸ್ ಎಲ್ಲ ಕ್ಲೋಸ್ ಇದೆ. ಇವಾಗ ಸಫಾರಿ ವರ್ಲ್ಡ್ ಮತ್ತು ಮರೈನ್ ಪಾರ್ಕ್ಗೆ ನಮ್ಮ ಟ್ಯಾಕ್ಸಿ ಡ್ರೈವರ್ ಅವರು ಟಿಕೆಟ್ ತೊಗೋತಾ ಇದ್ದಾರೆ. ಬನ್ನಿ, ಇವಾಗ ಮರೈನ್ ವರ್ಲ್ಡ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅದೇ ಶೋಸ್ ಇರುತ್ತೆ ಅಂತ ಹೇಳಿದ್ದಾರೆ. ಮೇ ಬಿ ಡಾಲ್ಫಿನ್ ಶೋಸ್ ಆ ಥರದ್ದು ಇರ್ಬೋದು ಅನ್ಸುತ್ತಾ ಇದೆ. ನೋಡೋಣ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವತ್ತಿಲ್ಲಿ. ಮೇ ಬಿ ಇದು ಯಾವುದೋ ಟೂರಿಸ್ಟಿಂದ ಬಂದಿದ್ದಾರೆ ಅನಿಸುತ್ತೆ. ಮ್ಯಾಚ್ ಮ್ಯಾನ್ ಅಂತ ಲೈನಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ನಾವಿಲ್ಲಿದ್ದೀವಿ. ಮುಂದೆ ಕೂತ್ಕೋ ಪ್ರೇಮ. Okay, before we go on with the boxing, we have to do the opening. Okay, security check confirm. ต่อไป Mr. Tutu ขอบคุณนะนี่ Okay, let's go start. Safari World Bangkok, Thailand. Thank you. Okay. Are you ready?
ชมป์ของเรานี่กว่าจะมาเป็นแชมป์ได้ต้องมีสกิลมาโชว์กันสักนิดนึง fighting สกิลโชว์นะครับรุ่นนาตาลีนักโชว์โอ้เดี๋ยวแชมป์ you calm down stop what do you want she want hey are you okay bro no problem fight อย่าทำฮะห้ามทำเข้าเลยเข้า one two three four five six seven เฮ้ยไม่อยากทำเฮ้ยวันดาวอีกทีนี่ ಇದು ಸ್ಟೇಜ್ ಬೈ ಸ್ಟೇಜು ಯಾವ ಸ್ಟೇಜಿಂದ ಯಾವ ಸ್ಟೇಜ್ಗೆ ಅನ್ನೋ ಥರದ್ದು ಇಲ್ಲಿ ಎಕ್ಸಲ್ಲಿ ತೋರಿಸ್ತಿರೋದು ಎಕ್ಸ್ ಗ್ಯಾಲರಿ ಅಂತ ಇದು. ಸೊ ಯು ಕ್ಯಾನ್ ಸಿ ಇಲ್ಲೆಲ್ಲ ಆಲ್ರೆಡಿ ದೊಡ್ಡದಾಗ್ಬಿಟ್ಟಿದ್ದಾವೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇದೆಲ್ಲ ಮರಿಗಳು ಸ್ಟೇಜ್ ಬೈ ಸ್ಟೇಜ್ ಆಗಿರೋದು ಅಂತ ತೋರಿಸ್ತಿದ್ದಾರೆ. ಅಂದರೆ ಎಷ್ಟು ಅದು ಟೈಮ್ ಪ್ರಕಾರ ಯಾವ ಥರ ಗ್ರೋತ್ ಆಗುತ್ತೆ ಅಂತ. ಇದು ಮರಿನೇ ಅಂತ ಆ್ಯಕ್ಚುಲಿ, ಅದು ಎಷ್ಟು ದೊಡ್ಡದಾಗಿ ಕಾಣಿಸ್ತದೆ. ಬಟ್ ಸಿ ಇದು ಸಖತ್ತಾಗಿ ಫೋರ್ಸ್ ಕೊಡ್ತದೆ ಅವಾಗಲಿಂದ ನನಗಿದು. ಸೊ ಕ್ಯೂಟ್. ಸೆಮಿ ಅಡಲ್ಟ್ಸು ಇದ್ದಾವೆ ಕೆಲವೆಲ್ಲ. ಆಗಲೇ ಇದಕ್ಕೆಲ್ಲ ಲೈಕ್ 1 month 2 months 3 months ಆಗಿರುವಂಥದ್ದೆಲ್ಲ ಇದು. ಇದಕ್ಕೆ ಈಗ ಫೆದರ್ಸ್ ಬರ್ತಾ ಇದೆ ನೋಡಿ, ಯು ಕ್ಯಾನ್ ಸಿ ಫೆದರ್ಸ್ ಸ್ವಲ್ಪ ಬಂದಿದೆ ಆಲ್ರೆಡಿ. You can't keep. ಇನ್ಕ್ಯುಬಿಲೇಟರ್ ಹ್ಯಾಚಿಂಗ್ ಇದು. ಇವರೇ ಇನ್ಕ್ಯುಬಿಲೇಟರಲ್ಲಿ ಮೊಟ್ಟೆ ಇಟ್ಟು ಮರಿಯಾಗಿರೋ ಪ್ರೋಸೆಸ್ ಇದು. ಸೊ ಕ್ಯೂಟ್ ಅನಿಸ್ತಾ ಇದೆ. ಇದರದ್ದು ಬೇಬಿ, ಅದರದ್ದೊಂದು ಇದರದ್ದೊಂದು ಬೇಬೀಸ್ ಇದರದ್ದು. ಆ್ಯಕ್ಚುಲಿ ಥೈಲ್ಯಾಂಡ್ಗೆಲ್ಲರೂ ಬರೀ ವಾಕಿಂಗ್ ಸ್ಟ್ರೀಟ್ ಅನ್ನೋ ಥರನೇ ಅಂದ್ಕೊಂಡು ಬರ್ತಾರೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಈ ಪ್ರಾಣಿಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ, ಪ್ರಿಸರ್ವ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇದಕ್ಕೋಸ್ಕರ ನಾನು ಥೈಲ್ಯಾಂಡಿಗೆ ಬರಬೇಕು. ಸ್ವಲ್ಪ ಜನ ಲೈಕ್ ಫ್ಯಾಮಿಲಿಯವರೆಲ್ಲ ಅನ್ಕೋತಾರೆ ಹೆಂಗೆ ಬರೋದು,
ಈ ಥರ ಇದೆ ಆ ಥರ ಇದೆ ಅಂತ. ದೇರ್ ಆರ್ ಸೋ ಮಚ್ ಅದರ್ ಥಿಂಗ್ಸ್ ಆಲ್ಸೋ ಟು ಡೂ. ಸೊ ಬರ್ಬೋದು, ಏನು ಭಯ ಇಲ್ಲದೆ. Lose your energy. We have to. Kariya, don't lose your energy. Can you please put my bag also? Hey guys, I'm looking so pretty and stunning. Yes. ಫೋಟೋಸ್ ನಂಗೆ ಬರ್ತದೆ. ನೀನು ಕೂಡ ನೋಡ್ಕೊ ನೀನು ಕೂದಲೆಲ್ಲ ಮಾಡ್ಕೊಬೇಡ. ಯಾರು ಪಿಂಡಿ ಇವತ್ತು ನಮ್ಮದು ಬಫೆಟ್ ಲಂಚ್ ಒಳಗಡೆ ಸಫಾರಿ ವರ್ಲ್ಡ್ ಒಳಗೆ ಇದೆ. ಸಮನ್ನ ಅಂತ ರೆಸ್ಟೋರೆಂಟು. ಹೆವಿ ಕ್ರೌಡ್ ಇದೆ ಇವತ್ತು. ನೀವು ಊಟ ಮಾಡಿಕೊಂಡು ಮತ್ತೆ ಓಪನ್ ಜಿಪ್ ಸಫಾರಿ ಇದೆ, ಅದಕ್ಕೆ ಹೋಗಬೇಕು. ಸೊ ಊಟ ಮಾಡ್ಕೊಂಡು ಹೊರಡೋಣ. ಬ್ರೇಕ್ಫಾಸ್ಟ್ ಅಂತ ಲಂಚ್ ಎಲ್ಲ ಮಾಡಿದಾಯ್ತು. ಡಾಲ್ಫಿನ್ ಶೋ ಮಾಡೋಕೆ ಹೋಗ್ತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಯಾಕಂದರೆ ಫೋಟೋ ವಿತ್ ಡಾಲ್ಫಿನ್ 700 ಅಂತ. ಏನೋ ಇವ್ರಿಗೆ ದುಡ್ಡಿಗೆ ಬೆಲೆ ಇಲ್ವೇನೋ. ಅದೇ ನಮ್ಮ ಇಂಡಿಯನ್ ರುಪೀಸ್ ಆಗಿದ್ರೆ ಅಲ್ಲೇ ಡಾಲ್ಫಿನ್ನೇ ಮನೆ ಕರ್ಕೊಂಡು ಹೋಗ್ಬಿಡ್ತಿದ್ದೆ. 700 ರುಪೀಸ್ ಆಗಿದ್ದಿಲ್ಲ. ಸ್ವಲ್ಪ ಡಾಲ್ಫಿನ್ ಶೋಗೆ ಬಂದಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ತೀನಿ. ಅಂದರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಇಲ್ಲ, ಇಲ್ಲಿ ತುಂಬ ಬಿಸಿಲು. ನಿಮಗೆ ಗೊತ್ತು ಐಫೋನ್ ಬಾಯ್ ಏನು ಅಂತ. ಬ್ಯಾಟ್ರಿ ಫುಲ್ ಡ್ರೈನ್ ಆಗ್ತಿದೆ. ಸೊ ನಿಮ್ಗೆ ಎಷ್ಟು ಕ್ರೌಡ್ ಇತ್ತು ಅಂತ ತೋರಿಸಿದ್ದೆ. ಲಕ್ಕ ಏನೋ ಗೊತ್ತಿಲ್ಲ, ಫಸ್ಟ್ ಫ್ರಂಟಲ್ಲಿ ಒಂದು ಚೇರ್ ಸಿಕ್ಬಿಟ್ಟು ಸೊ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲೇ ಏನನ್ನೋದು. ಸೊ ಇಷ್ಟು ಕ್ಲೋಸಾಗಿ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬಿಲ್ಲ, ಅಷ್ಟು ದೂರ ಹೋಗಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಬಟ್ ನಂಗೆ ಇಲ್ಲೇ ಸೀಟ್ ಸಿಕ್ಕಿತ್ತು. ಗೈಸ್, ಇವಾಗ ಸಫಾರಿ ವರ್ಲ್ಡಿಂದ ಬಂದಿದ್ದೀವಿ ನಾವು. ನನಗೆ ಇವತ್ತು ಡಿನ್ನರ್ ಕ್ರೂಸ್ ಇದೆ, ಹಾಗಾಗಿ
ರೆಡಿ ಆಗ್ತಾಯಿದ್ದೀನಿ ಡಿನ್ನರ್ ಕ್ರೂಸ್ಗೆ. ಜಸ್ಟ್ ಇವಾಗಷ್ಟೇ ಬಂದಿದ್ದು, ಬಟ್ 5:30 ಅಷ್ಟೊತ್ತಿಗೆ ಮತ್ತೆ ಡಿನ್ನರ್ ಕ್ರೂಸ್ಗೆ ಹೊರಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಇವತ್ತು ನನ್ನ ಔಟ್ಫಿಟ್ ಈ ಥರ ಇದೆ. ನೈಟ್ ಅಲ್ವಾ ಅಂತೇಳಿ ಸ್ವಲ್ಪ ಗ್ಲಿಟರ್ದು ಫ್ರಾಕ್ ಹಾಕಿದ್ದೀನಿ. ಫುಲ್ ಔಟ್ಫಿಟ್ ನಿಮಗೆ ತೋರಿಸ್ತೀನಿ. ಬನ್ನಿ ರೆಡಿಯಾಗಿ ಹೋಗೋಣ. ಚೆನ್ನಾಗಿದೆ, ಬಟ್ ವಾಟ್ ಥಿಂಗ್ ಈಸ್ ಅಂತಂದರೆ ಇಲ್ಲಿ ಊಟ ಸೆಟ್ ಆಗ್ತಾಯಿಲ್ಲ, ಮತ್ತು ಭಾಷೆ ಅರ್ಥ ಆಗ್ತಾಯಿಲ್ಲ, ಮತ್ತು ತುಂಬ ರೂಡ್ ಇದ್ದಾರೆ ಈ ಊರಿನ ಪೀಪಲ್ ಅಂತ ಅನ್ಸ್ತಾರೆ. ನಮ್ಮ ಥರ ಸಾಫ್ಟಾಗಿ ಇಲ್ಲವೇ ಇಲ್ಲ. ನಾವು ಜಸ್ಟ್ ವಾಟರ್ ಬಾಟಲ್ ಕೊಟ್ಟು 1000 ರೂಪೀಸ್ ಚೇಂಜ್, 1000 ರೂಪೀಸ್ ಕೊಟ್ಟರೆ ಚೇಂಜ್ ಇಲ್ಲ ಅಂತ ಒಂದೇ ಸತಿಗೆ ಬಡ್ಕೊಂಡ್ಬಿಡ್ತಾರೆ. ಆ ಥರ ಜನ ಇಲ್ಲಿ ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಹುಡುಗರು ಓಕೆ, ಹುಡುಗಿದಂತೂ ಸಿಕ್ಕಾಪಟ್ಟೆ ಏನೋ ಇಂಡಿಯನ್ಸ್ ಅಂದರೆ ಆಡ್ಕೊಂಡು ನಗೋದು ಆ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದಾರೆ. ಇರಿಟೇಷನ್ ಆಗ್ತಾಯಿದೆ. ಏನೂ ಮಾಡೋಕ್ಕಾಗಲ್ಲ. ಊರು ನೋಡೋಕ್ಕೆ ಬಂದಿದ್ದೀವಿ, ಊರು ನೋಡ್ಕೊಂಡು ಹೋಗಬೇಕು ಅಂಥೇಳಿ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀವಿ. ನನಗಂತೂ ಭಯ ಆಗ್ತಾಯಿದೆ, ಫೇಸ್ ಮಾಡೋಕ್ಕೆ ಭಯ ಆಗ್ತಾಯಿದೆ. ಒಂಥರ ಅವ್ರು ನೋಡಿದ್ರೇ ಓಕೆಪ್ಪ ಅನ್ನೋ ಥರ ಅನಿಸ್ತಾ ಇದ್ದಾರೆ. ಬಟ್ ಅದನ್ನೆಲ್ಲ ಬಿಟ್ಟರೆ ಊಟನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಥರ ಇಂಪ್ರೂವ್ಮೆಂಟ್ಸ್ ಇದೆ ಕಂಪೇರಿಟಿವ್ಲಿ ಅಂತಂದರೆ ದೇಶದಿಂದ ದೇಶಕ್ಕೆ. ಚೆನ್ನಾಗಿದೆ, ನೋಡುವಂಥ ಜಾಗಗಳು ತುಂಬ ಇದೆ. ಫ್ಯಾಮಿಲಿ ಜೊತೆ ಬರುವಂಥದ್ದು. ಇವಾಗ ಬರೀ ಹುಡುಗರಿಗೆ ಬರಬೇಕು ಅನ್ನೋ ಥರ ಏನಿಲ್ಲ. ಥೈಲ್ಯಾಂಡ್ ಅಂದರೆ ಫ್ಯಾಮಿಲಿ ಜೊತೆ ಕೂಡ ನೀವು ಬಂದು ಚೆಕ್ ಮಾಡ್ಬೋದು. ಫ್ಯಾಮಿಲಿ ಜೊತೆನೂ ಬಂದು ವಿಸಿಟ್ ಮಾಡಿ ನೋಡ್ಬೋದು. ಚೆನ್ನಾಗಿದೆ, ಒಂದು ಸತಿ ವಿಸಿಟಬಲ್. ಇವಾಗ ನನಗೆ ದುಬೈಗೆ ಹೋಗ್ತೀಯ ಮತ್ತೆ ಅಂತಂದರೆ ಆಬ್ವಿಯಸ್ಸಾಗಿ ಎಸ್ ಅಂತೀನಿ. ಬಟ್ ಥೈಲ್ಯಾಂಡ್ಗೆ ಒಂದು ಸತಿ ಸಾಕು ಅನ್ನೋ ಥರ, ಒಂದೇ ಸತಿ ಸಾಕು ಅನ್ನೋ ಥರ ಅನಿಸ್ತಾ ಇದೆ. ಬಟ್ ಒಂದು ಸತಿ ನೋಡ್ಬೋದು. ಮತ್ತು ಏನು ಸಮಾಚಾರ? ಹೆಂಗೈತಮ್ಮ ಟ್ರಿಪ್ಪು? ಚೆನ್ನಾಗೈತಪ್ಪ. ಸ್ವಲ್ಪ ಜನಗಳು ಇಷ್ಟ ಆಗ್ತಾ ಇಲ್ಲ ಅಲ್ವಾ? ಏನು ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಇವಾಗ ನಾವೇನು ಹೊಸಬ್ರು ಬಂದರೆ ಆ ಥರ ಎಲ್ಲ ಇದು ಮಾಡ್ಬಿಡ್ತೀವ. ಏನೇ ರೂಡ್ ಇಲ್ಲಿ ಜನ. ಬಟ್ ನಮಗೆ ನಾವು ಬುಕ್ ಮಾಡ್ಕೊಂಬಂದಿರೋ ಟೂರಿಸ್ಟ್ ಕಡೆಯಿಂದ ಸಪೋರ್ಟ್ ಚೆನ್ನಾಗಿದೆ. ಏನಾದರೂ ಇಮಿಡಿಯೇಟಾಗಿ ಕೇಳಿದ ತಕ್ಷಣ ರೆಸ್ಪಾಂಡ್ ಮಾಡ್ತಾರೆ. ಅವ್ರು ಅಲ್ಲಿದ್ದರು, ನಾವಿಲ್ಲಿದ್ದರು, ಆ ಥರ ಏನಿಲ್ಲ. ರೆಸ್ಪಾನ್ಸ್ 24/7 ಇದೆ. ಸೊ ಅದು ಇಷ್ಟ ಆಯಿತು. ಪ್ಯಾಕೇಜು ಪರವಾಗಿಲ್ಲ, ಚೆನ್ನಾಗಿದೆ. ಅವ್ರು ಏನೇನು ಕೊಟ್ಟಿದ್ದಾರೋ ಫೈಲು ಅವ್ರು ಏನೇನು ಕೊಟ್ಟಿದ್ದಾರೋ, ಅವ್ರು ಏನೇನು ಹೇಳಿದಾರೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಫುಡ್ ಪಾರ್ಟ್ 5 ಡೇಸ್ ಆಗಿದೆ ನಾನು ಅನ್ನ ಊಟ ಮಾಡಿ. ಇಲ್ಲಿ ವೈಟ್ ರೈಸ್ ಸ್ಟಿಕ್ಕಿ ಥರ ಇರುತ್ತೆ. ವೈಟ್ ರೈಸ್ ತಿನ್ನೋಕ್ಕೆ ಆಗ್ತಾಯಿಲ್ಲ. ಹಂಗೆ ಯಾವಾಗ ನಮ್ಮ ಮನೆಗೆ ಹೋಗಿ ಬೇಳೆ ಟೊಮೊಟೊ ಸಾರು ಅನ್ನ ಮಾಡಿಸ್ಕೊಂಡು ತಿಂತೀನೋ ಅನಿಸ್ತಾ ಇದೆ. ಚಿಕನ್ನು ಬಿರಿಯಾನಿ ಎಲ್ಲ ತಿನ್ಬೇಕು ಅನಿಸ್ತಾ ಇಲ್ಲ. ಇಲ್ಲಿ ಅನ್ನನೇ ತಿಂತಿಲ್ವಲ್ಲ 5 ಡೇಸಿಂದ, ಅದೇ ಬೇಜಾರಾಗ್ತಿರೋದು. ಊಟ ಮಾಡಬೇಕು, ಒಂದು ವೈಟ್ ರೈಸ್ ತಿನ್ನಬೇಕು. ಇಲ್ಲಿ ಎಲ್ಲ ಕಡೆ ವೈಟ್ ರೈಸ್ಗೆ ಒಂಥರ ಫೆವಿಕಾಲ್ ಹಾಕ್ಬಿಟ್ಟಿರ್ತಾರೋ ಏನೋ ಅನ್ನೋ ಥರ ಇರುತ್ತೆ. ಫುಲ್ ಅಂಟು ಥರ ಇರುತ್ತೆ, ಸ್ಟಿಕ್ಕಿಯಾಗಿ. ಏನು ಬೇಕು? ಟಿ ವಿ ಆನಾಗತ್ತಾನೆ. ಅಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹೌದಾ? ಕೇಳೋದು. ಓ ನಿಂಗೆ ಗೊತ್ತಿಲ್ವ ನಿಮಗೆ ಇಲ್ಲಿ ವೀಡಿಯೋ ಇಕ್ಕಿ ಮಾತಾಡ್ತಾರೆ? ರೆಡ್ ಲಿಪ್ಸ್ಟಿಕ್ ಹಾಕೊಳ್ಳೋಣ. ಇಲ್ಲಿ ಓಡಾಡಿ ಕಾಲು ನೋವು ಬರೋದಕ್ಕೂ
ನಮಗೆ ಮಸಾಜ್ಗೆ ಗಲ್ಲಿಗೂ ಇರೋದಕ್ಕೂ ಚೆನ್ನಾಗಿ ಸೆಟ್ ಆಗಿದೆ. ಅದೇನು ಮಸಾಜ್ ಮಾಡಿಸ್ಕೊಳ್ಳಿ ಅಂತಲೇ ಕಾಲು ನೋವು ಬರ್ತಾಯಿದೆಯೋ ಏನೋ ಗೊತ್ತಿಲ್ಲ. ಅಲ್ಲ ಅಜ್ಜಜ್ಜಿಗೂ ಅವರು ಮಸಾಜ್ ಮಾಡೋದು, ಇಲ್ಲಿ ಯಾರೂ ಇಲ್ಲ. ನಾವು ಲಾಸ್ಟ್ 3 ಡೇಸು ಪಟಾಯದಲ್ಲಿದ್ವಿ, ಇವತ್ತು ಬ್ಯಾಂಕಾಕಿಗೆ ಬಂದಿದ್ದೀವಿ. ಪಟಾಯಿಂದ ಬೆಳಗ್ಗೆ ಚೆಕ್ಔಟ್ ಆಯಿತು. ಪಟಾಯದಲ್ಲಿ ಚೆಕ್ಔಟ್ ಆಗಿ ಇವತ್ತು ಬ್ಯಾಂಕಾಕ್ ಬಂದಿದ್ದೀವಿ. ಪೌಡರ್ ಬೇಕಾ? ಪೌಡರ್ कुछ ऐसा हुआ जिसे देखने के बाद गौरव के फैंस का खून खौल गया। ಬಿಸಿಲು ಗೊತ್ತಾಯ್ತು. उनके और गौरव की तलाक की अफवाहें उठी। हालांकि आकांक्षा ने इन सभी अफवाहों ಕುಡಿಯೋಕ್ಕೂ को ಸಿಗುತ್ತೆ खारिज ಅಂತ. कर दिया। लेकिन अब ಕುಡಿಯೋಕ್ಕೂ ಬಿಸಿನೀರು ಸಿಗುತ್ತೆ ಅಂತ. कोसी डांस ने सभी के ಎಲ್ಲಿ? सुना दिया। ಅಲ್ಲಿ ಮುಂದೆ ಹಿಡ್ಕೊಂಡು ಬರ್ಬೇಕಂತ. ट्रेलर लॉन्च के दौरान उनके को-स्टार अली हसन और कुंवर अमर भी वहां मौजूद थे। आकांक्षा का उनके दोनों को-स्टार संग कोसी डांस सारी अटेंशन चुरा ले गया। ಸ್ಮೋಕಿಂಗ್ ಮಾಡಂಗಿಲ್ಲ. आकांक्षा पहले कुंवर अमर के ड्रिंक इल्वा? साथ करती दिखती है और फिर उनके साथ रोमांटिक डांस करते हुए ಡ್ರಿಂಕ್ಸು ಇಲ್ಲ, स्मोकिंग ಮಾಡಂಗಿಲ್ಲ ಅಂತ ಆಕೈತೆ. सामने आते हैं। और फिर आकांक्षा उसके साथ भी रोमांटिक डांस करने लगती है। वो काफी ज्यादा कंफर्टेबल है और हर मोमेंट। इस वीडियो के वायरल होने की देर थी और बस फिर क्या, लोगों ने भी आकांक्षा को खरी खोटी सुनाना शुरू कर दिया। यहाँ तक कि कुछ लोगों ने तो आकांक्षा और गौरव को वीर और तारा से भी कंपेयर ಬೆಳಗಿನ करना ಸ್ನಾನ शुरू कर ಆಗಿತ್ತು, दिया। ಜಸ್ಟ್ एक यूजर ने कमेंट करते हुए फ्रेश अप लिखा, ಆಗಿದ್ದು ಅಷ್ಟೇ. "पता नहीं क्या ही कर रही है। हालांकि मुझे जीके पसंद नहीं है, लेकिन उसके लिए बुरा लग रहा है।" एक और शख्स ने लिखा, "गौरव की इमेज बिल्कुल ही डाउन कर दी है इस औरत ने तो।" एक और यूजर ने लिखा, "गौरव भैया के लिए बुरा लग रहा है।" सोशल मीडिया पर लगातार बढ़ते ही कमेंट से साफ है कि आकांक्षा का ये अंदाज लोगों को बिल्कुल भी रास नहीं आया। खास तौर पर गौरव के फैंस इस पूरे मामले से बेहद नाराज नजर आ रहे हैं। जीके को टीवी ಸೇಮ್ ಅದೇ ಥರನೇ ಇದಲ್ಲ ರೂಮು. इमेज वाला ಅದೇ ಥರ ಆಯಿತು. ಇದು 2 ಬೆಡ್ ಇತ್ತು, ಇದು ಒಂದೇ ಬೆಡ್. को एक्ट्रेस के साथ कोसी डांस करना लोगों ಇಲ್ಲಿ ಇನ್ನೊಂದು ಬೆಡ್ಶೀಟ್ಗೆ, ಪಿಲ್ಲೋಗೆ, ನಮ್ಮ ಫೌಂಡೇಶನ್ನು, ಲಿಪ್ಸ್ಟಿಕ್ಕು, ಹೇರ್ ಕಲರು ಏನಾದ್ರು ಆಯ್ತು ಅಂತಂದರೆ ಫೈನು. ಸ್ವಲ್ಪ ಅದು ಕಾನ್ಷಿಯಸ್ ಆಗಿರಬೇಕು. ಅದು ಲೈಕ್ 100-200 ಬಾತಲ್ಲಿ ಇಲ್ಲ, 1000-2000 ಬಾತಲ್ಲಿ ಫೈನ್ಸ್ ಇದೆ. ಸೊ ಅದು ಸ್ವಲ್ಪ ಕಾನ್ಷಿಯಸ್ ಆಗಿರಬೇಕು. जन्नत नहीं जिया ने चुराया राम साहब का दिल। कौन है जिया शंकर जो बनेगी एल्विस की दुल्हनिया? खुद से छोटे यूट्यूबर संग की सगाई, इंस्टाग्राम पोस्ट में बढ़ाई हद से। ಅನಿಸುತ್ತೆ ಇಷ್ಟ ಬೇಕು ಸಾಕಲ್ಲ ಮ್ಯಾಮ್, ಚೆನ್ನಾಗಿದೆ. ह्यूमर गर्ल के बारे में सब कुछ ही नजर आ चुकी है। हालांकि उनका बचपन मुश्किलों भरा रहा। एक्ट्रेस ने महज 13 साल की उम्र में अपने पेरेंट्स को अलग होते हुए देखा। दिलचस्प बात यह है कि उन्होंने बाद अभिषेक मल्हान AKA ಇದು ಸ್ಲಿಂಗ್ ನಾನು ದುಬೈಯಲ್ಲಿ ತೊಗೊಂಡಿದ್ದು. ಆಫ್ಟರ್ 2 years ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊಂತೀನಿ. खारिज कर दिया, खुद को ढाल सकती है। फिल्मों के अलावा जिया ने कई शोज में काम किया है, जिनमें मेरी भागीदार उम्रा एंड ऑफ 33 की हसीना ने ನನ್ನ ಕಡೆನೇ ಹಿಡ್ಕೋಬೇಕಾ? ನಾನು ಕಾಣಿಸ್ತಾ ಇದೀನಾ? ಮುಖ ನನ್ನ ಕಡೆನೇ ಇರಲ್ಲ ನಿಂದು? ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ. ಹಾಂ ಕಾಣಿಸ್ತಾ ಇದೆಯಾ? ಇದು ಇವತ್ತಿನ ಔಟ್ಫಿಟ್. ಸ್ವಲ್ಪ ಗ್ಲಿಟರ್ ಇರಲಿ ಕ್ರೂಸ್ಗೆ ಅಂತ ಹೇಳಿ ರೆಡಿ ಆಗಿದ್ದೀನಿ. ಸೊ ರೆಡ್ ವಿತ್ ರೆಡ್ ಕಲರ್ ಶೂನೇ ಪೇರ್ ಮಾಡಿದ್ದೀನಿ. ಆಸ್ ಐ ಸೈಡ್ ಇದು ದುಬೈಯಲ್ಲಿ ತೊಗೊಂಡಿದ್ದ ಸ್ಲಿಂಗು, ಇದನ್ನ ಮ್ಯಾಚ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೀನಿ ಅಂತ ಕಮೆಂಟ್ ಮಾಡಿ. ಇರು अपनी सिंगल लाइफ को अपडेट कर सगाई के बंधन में बन गई है। सालों से टीवी की दुनिया में अपनी एक्टिंग से लोगों का ध्यान खींचने वाली येशा टीवी सीरियल मुस्कान, कभी कभी इत्तेफाक जैसे टीवी सीरियल्स में काम कर घर घर पहचान बना चुकी है। बता दें कि आपको एक्ट्रेस ने अपने लॉन्ग टाइम बॉयफ्रेंड और टीवी सीरियल डायरेक्टर नरेंद्र सिंह से सगाई कर ली है। और Okay, ना? पिछले सगाई की कई खूबसूरत Thank you. तस्वीरें येशा ने नरेंद्र के साथ 5th ಫ್ಲೋರಾ? ಇದು ಎತ್ಕೊಂಡು ತಾನೆ ಒಂದು 2000 ಅಣ್ಣ.
2,000 ಫೋಲ್ಡ್ ಮಾಡ್ತಿದ್ದೆ ನಾನು. ಬಾರೆ ಆಮೇಲೆ ನೋಡ್ಕೊಳ್ಳೋಣ. ಏನು ಆಮೇಲೆ ನೋಡ್ಕೋತೀಯ. ನೀನಾ ಕೀ ಎತ್ಕೊಂಡಿದ್ಯಾ? ನೀನೇನಾ ಬಾಗ್ಲಾಕೊಂಬ. ಅವಳು ದುಡ್ಡು ಅಂತ ನಾನು ಕಾಲ್ ಎತ್ಕೊಂಡು ಹಿಂದಿದ್ದೀನಿ ನಮ್ಮ ಖರ್ಚು. ಏನಾದ್ರು ಫೋನು ನೋಡಿಲ್ವಾ? ಪರವಾಗಿಲ್ಲ ಹೋಗು. ಕ್ರೂಸು ಹೋಗು. Trying Pani Puri, I mean Golgappa in Thailand. ಚಿಕನ್ Hey guys, ನಾವು ಬಂದಿದ್ದೀವಿ ರಿಲಕ್ಸ್ ಕ್ರೂಸ್ಗೆ. ಟರ್ಮಿನಲ್ 2 ಅಲ್ಲಿ ಪಾರ್ಕಿಂಗ್ ಮಾಡಿ ಇವಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಏನೋ ನೋಡಿದ್ರೆ ನಾನು ರಿಲಕ್ಸ್ ಕ್ರೂಸ್ ಅಂತಂದರೆ ಸಮುದ್ರದ ಮಧ್ಯೆ ಇರುತ್ತೆ ಅಂದ್ಕೊಂಡಿದ್ದೆ. ಸಮುದ್ರದ ಮಧ್ಯೆ ಬಾಮ್ಮ ರಾಣಿ ಇಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಹೋಗ್ತಿರೋದು. ಸಮುದ್ರ ಎಲ್ಲಿದೆ ಇಲ್ಲಿ? ಸಮುದ್ರ ಆರ್ ಸಮಥಿಂಗ್ ಲೈಕ್ ಅ ಲೇಕ್ ಅನ್ಸುತ್ತೆ, ಲೈಕ್ ದುಬೈಯಲ್ಲಿ ಇತ್ತಲ್ಲ ಮೇ ಬಿ ಲೇಕ್ ಅಂತ ಚಿಕ್ಕದಿರುತ್ತಲ್ಲ ಅದಿರ್ಬೋದು. ಮೋಸ್ಟ್ ಪ್ರಾಬ್ಲಿ. ಹೇಳಿದ್ರು ರಿಲಕ್ಸ್ ಕ್ರೂಸಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅಂತ. 5 ಡೇಸ್ ಆಗಿದೆ ಲಿಟ್ರಲಿ ನೀಟಾಗಿ ಊಟ ಮಾಡಿ ಒಟ್ಟು ವರ್ಷಿಸ್ತಾ ಇದೆ. ಬಟ್ ಇವಾಗ ಅಲ್ಲೊಂದು ಇಲ್ಲಿನ ಹೋಟೆಲಲ್ಲಿ ಕಾಫಿ ಕುಡಿದ್ವಿ. ಕಾಫಿ ಸೂಪರ್ ಆಗಿತ್ತು. ಇಲ್ಲೇನೋ ಇಷ್ಟ ಆಗಿಲ್ಲ ಅನ್ನೋ ಗ್ಯಾರಂಟಿ ಅಲ್ಲಿ ಹೋಗಿ ಚಿಕನ್ ಲಾಲಿಪಾಪ್ ತಿಂತೀನಿ. Check under your chairs in case of emergency. Please check for the safety floaters under your chairs. And if you want to go to the washroom, toilet, ladies' room, men's room, washroom, you can go downstairs, the stairs, and the middle on the left side, ladies' room on the right side, is the men's room. And if anybody's ಸ್ಟಾಪ್ ಆಗಿದ್ದೀವಿ. ವಾವ್ ಫೀಲಿಂಗ್ ಇದಂತೂ ಸಕ್ಕರ್ ಆಗಿದೆ. ಸೂಪರ್ ಆಗಿದೆ ಊಟ. ಆಕ್ಚುಲಿ 5 ಡೇಸ್ ಊಟ ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಊಟ ಸೂಪರ್ ಆಗಿತ್ತು. ಊಟ ಆಯಿತು. ಸೊ ಇಲ್ಲಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಆಚೆ ಬಂದಿದ್ದೀವಿ ಟಾಪ್ಗೆ. As you can see, you see the mall behind me. ಮಸ್ತ್ ಫೀಲಿಂಗ್. क्या कर रहा है कुछ होता है, क्या कर रहा है कुछ होता है, तुम मुस्कुराए यूं मुस्कुराए तो मेरा जाने क्या सब तेरा है, अभी तू मेरा दिल चाहते न छोड़ना है, क्या कर रहा है कुछ होता है, क्या कर रहा है कुछ होता है.
ಮಿಕ್ಸಿಗೆ ಹೋಗ್ತಾ ಇದೀವಿ. 2 hours ಕ್ರೂಸ್ ಇತ್ತು ನಮಗೆ. ಅಲ್ಲೇ ಡಿನ್ನರ್ ಕೂಡ ಅರೇಂಜ್ ಆಗಿತ್ತು. ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಬಫೆಟ್ ಮುಗಿಸಿ ಡ್ಯಾನ್ಸ್ ಆಡಿ ಹೊರಡ್ತಾ ಇದೀವಿ ರೂಮ್ ಕಡೆಗೆ. ರೂಮಲ್ಲಿ ಸಿಗುವ. ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.